ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಿಮ್ಮೆಲ್ಲರಿಗೂ ಕೂಡ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಬರೆದಂತಹ ಹೂವಿ ನಾಟಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವೀಗಾಗಲೇ ಹೂವಿ ನಾಟಕವನ್ನು ಪುನರಭ್ಯಾಸ ಮಾಡ್ತಾ ಇದ್ವಿ. ಮೊದಲನೇ ದೃಶ್ಯದಲ್ಲಿ ಬೆಳ್ಳಿ ಹೊನ್ನೆ ತೋಪಿನಲ್ಲಿ ಆಟವಾಡಿ ಎದುರಿಸಿ ಬಿಟ್ಕೊಂಡು ಅವಳಿಗೆ ಅಲ್ಲಿ ಹೂವಿನ ಕಂಪು ಬರೋದು, ಅವಳ ಕೈಯಲ್ಲಿ ಹೂ ಸಿಗೋದು ಎಲ್ಲವನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ, ವಿವರಿಸಿದ್ದೆ. ಎರಡನೇ ದೃಶ್ಯದಲ್ಲಿ ತನ್ನ ಅಣ್ಣನಿಗೆ ಹೂ ಬೇಕು ಅಂತ ಬೇಡಿಕೆಯನ್ನು ಒಡ್ಡೋದು, ಅವಳ ಅಣ್ಣ ಹೊನ್ನ ಡಂಗುರ ಸಾರಿಸಿ ಹೂವನ್ನು ಯಾರು ತರ್ತಾರೋ ಅವ್ರಿಗೆ ಹುಣ್ಣನ್ನು ಕೊಡ್ತೀನಿ ಅಂತ ಡಂಗುರ ಸಾರಿಸೋದೆಲ್ಲ ಎರಡನೇ ದೃಶ್ಯದಲ್ಲಿ ಕೂಡ ಮುಗಿದಿತ್ತು. ಮೂರನೇ ದೃಶ್ಯದಲ್ಲಿ ಹೂವಿಯ ಅಕ್ಕ ಪುಟ್ಟಿ ಹೂವಿ ಹತ್ರ ಬಂದು ವಿಚಾರ ತಿಳಿಸೋದು, ಹೊನ್ನನ್ನು ಡಂಗೂರ ಸಾರಿದಂತಹ ಹೂವಿನ ವಿಷಯ ಎಲ್ಲವನ್ನು ತಿಳಿಸಿ ಹೇಗಾದರೂ ಮಾಡಿ ನಾವು ಆ ಹೂನ ಪಡ್ಕೊಳ್ಳೇಬೇಕು, ಹೂನ ಪಡ್ಕೊಂಡ್ರೆ ನಮಗೆ ಹೊನ್ನು ಸಿಗುತ್ತೆ, ಆ ಹೊನ್ನು ಸಿಕ್ಕಾಗ ನಾವು ಕೂಡ ಎಲ್ಲರಂತೆ ಸುಖವಾಗಿ ಜೀವನ ಸಾಗಿಸ್ಬೋದು ಅಂತ ಹೇಳಿ ತನ್ನ ತಂಗಿ ಹೂವಿಯ ಸಹಾಯದಿಂದ ಹೂವನ್ನು ಕೂಡ ಅವಳು ಪಡ್ಕೊಂಡ್ಬಿಡ್ತಾಳೆ. ಹೂವನ್ನು ಪಡ್ಕೊಂಡು ಮಾರನೇ ದಿನ ನೆಕ್ಸ್ಟ್ ಡೇ ದೃಶ್ಯ 4ರಲ್ಲಿ ಪುಟ್ಟಿ ತುಂಬ ಹೂವನ್ನು ತುಂಬಿಕೊಂಡು ಪುಟ್ಟಿ ಗೌಡರ ಮನೆಯ ಅಂಗಳಕ್ಕೆ ಬರ್ತಾಳೆ. ಬಂದು ಯಾವ ರೀತಿ ಹೂವನ್ನು ಮಾರ್ತಾಳೆ, ಯಾವ ರೀತಿ ಹೂವನ್ನು ಅವಳು ಮಾರೋದಕ್ಕೆ ಕೂಗ್ತಾಳೆ ನೋಡೋಣ. ಹೂವಡಗಿತ್ತಿಯಾದಂತಹ ಈ ಪುಟ್ಟಿ ತುಂಬ ಹೂ ತಗೊಂಡು ಗೌಡರ ಮನೆ ಅಂಗಳಕ್ಕೆ ಬಂದು, ಹೂ ಬೇಕಮ್ಮ, ಹೂವು ಸುರ ಹೊನ್ನೆ ಹೂವು, ಎಲ್ಲರ ಕಣ್ಸೆಳೆಯುವಂತಹ ಈ ಹೂವು ಯಾರಿಗೆ ಬೇಕು ಅಂತ ಅವಳು ಮಾರ್ತಾ ಬರ್ತಾಳೆ. ಇದನ್ನ ನೋಡಿದಂತಹ ಬೆಳ್ಳಿ ತುಂಬ ಸಂತೋಷಗೊಳ್ತಾಳೆ. ಮೇಲಿಂದ ಸುರ ಹೊನ್ನೆ ಹೂವು, ಹೊನ್ನಿನ ಬಣ್ಣದ ಹೂವು, ಹೂವಿಯ ಕಣ್ಣು ರೆಪ್ಪೆಂತಹ ಹೂವು, ಭತ್ತದ ಹೂವು, ಬಾಡದ ಹೂವು, ಚಿಕ್ಕೋರಿ ಈ ಹೂವು, ನೀಲಿ ಚಿತ್ತಾರದ ಕೆತ್ತಿದಂತಹ ಈ ಹೂವು, ಮನಸ್ಸಿನ ಹೂವು, ಕನಸಿನ ಹೂವು, ನೆನೆ ಸೇರೋ ಮನಸ್ಸೇರುವಂತಹ ಈ ಹೂವು ಅಂತ ಹೂವನ್ನ ತರತರದಲ್ಲಿ ವರ್ಣಿಸ್ತಾಳೆ. ಇದನ್ನು ಕಂಡಂತಹ ಬೆಳ್ಳಿ ಓಡ್ ಬಂದು, ಪುಟ್ಟಕ್ಕ ದಿನಾ ಥರ ಹೂನೆ ತಂದಿದೆಯಾ ಅಂತ ಕೇಳಿದಾಗ, ಇಲ್ಲ ದಿನಾ ಥರ ಹೂನೆ ತರೋಕ್ಕಾಗತ್ತಾ, ನಿನಗೆ ಹೊನ್ನೆ ತೋಪಿನಲ್ಲಿ ನಿನ್ನ ಕಣ್ಣು ಸಡಿತಲ್ಲ ಆ ಹೂನ ನಾನು ಇವತ್ತು ತಂದಿದ್ದೀನಿ ಅಂತ ಪುಟ್ಟಿಯ ಮೇಲಿನ ಬಟ್ಟೆಯನ್ನು ಸರಿಸಿ ತೋರಿಸ್ತಾಳೆ. ಅದನ್ನು ಕಂಡಂತಹ ಬೆಳ್ಳಿ ಸಂಭ್ರಮದಿಂದ ಸಂತೋಷದಿಂದ ಮೇಲಿಂದ ಕೆಳಗಡೆ ಓಡ್ ಬಂದು ತನ್ನ ಬೊಗಸೆ ತುಂಬ ಹೂನ ತುಂಬಿಕೊಂಡು, ಅಣ್ಣ ಬಾ ನೋಡಿಲಿ, ನಾನು ಇದೇ ಹೂವೇ ಹೇಳಿದ್ದು ನಿನಗೆ ಅಂತ ಹೇಳಿ ತನ್ನ ಅಣ್ಣನ ಮೇಲೆ ಬೊಗಸೆ ತುಂಬ ಹೂ ತುಂಬಿಕೊಂಡು ಸುರಿದು ಸಂಭ್ರಮ ಪಡ್ತಾಳೆ. ಅದನ್ನು ಕಂಡಂತಹ ಹೊನ್ನನಿಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಹೊನ್ನನಿಗೂ ಕೂಡ ಆ ಹೂವು ತುಂಬ ಆಕರ್ಷಕವಾಗಿ ಕಾಣುತ್ತೆ. ಆಗ ಹೊನ್ನ ಕೇಳ್ತಾನೆ ಪುಟ್ಟಿನ, ಎಲ್ಲಿಂದ ತಂದೆ ಈ ಹೂವು ಅಂತ ಹೇಳಿದಾಗ ಅವಳು ಆ ಹೂವಿನ ರಹಸ್ಯವನ್ನು ಬಿಟ್ಕೊಡೋದಿಲ್ಲ. ಹೂವು ಎಷ್ಟು ಬೇಕಾದರೂ ಕೂಡ ಕೊಡ್ತೀನಿ, ಹೂವಿನ ಮರದ ಸುದ್ದಿಗೆ ಮಾತ್ರ ನೀವು ಬರಬೇಡಿ ಅಂತ ಹೇಳ್ತಾಳೆ. ಇದು ಬರೀ ಹೂವಲ್ಲ, ಬೆಚ್ಚಗೆ ಉಸಿರಾಡ್ತಿರೋ ಜೀವನ ಇದರೊಳಗಡೆ ಇದ್ದಂತಿದೆ ಪುಟ್ಟಿ, ಹೇಳು ನಿನಗೆ ಎಷ್ಟು ಹೊನ್ನು ಬೇಕಾದರೂ ಕೊಡ್ತೀನಿ, 1000 ಹೊನ್ನು ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಪುಟ್ಟಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಕೊನೆಗೆ ಆಮಿಷವನ್ನು ಹೊಡ್ತಾನೆ, 1000 ಹೊನ್ನು ಕೊಡ್ತೀನಿ ನಿನಗೆ ಅಂತಂದ್ರೂ ಕೂಡ ಅವಳು ಏನು ಹೇಳ್ತಾಳೆ, ಪುಟ್ಟಿ ನಾನು ಹೂ ಮಾರೋಳು ಮರ ಮಾರೋಳಲ್ಲ, ಎಷ್ಟು ಬೇಕಾದರೂ ಹೂ ತಂದು ಕೊಡ್ತೀನಿ, ಮರದ ಗೊಡವೆ ಅಂದರೆ ಸುದ್ದಿಗೆ ಮಾತ್ರ ಬರಬೇಡಿ ಅಂದಾಗ ಬೆಳ್ಳಿ ಹೇಳ್ತಾಳೆ, ಅಣ್ಣ ಹೂ ಸಾಕು ಬಿಡು, ಮರ ಏನು ಹುಡ್ಕೊಳಕ್ಕಾಗತ್ತಾ, ದಿವಸ ನನಗೆ ಹೂ ತಂದು ಕೊಟ್ಟರೆ ಸಾಕು ಅಂತ ಹೇಳ್ತಾಳೆ. ಸರಿ, ಅವಳಿಗೆ ಹೊನ್ನು ಕೊಟ್ಟು ಕಳಿಸು ಅಂತ ಅಣ್ಣನಿಗೆ ಸೂಚನೆಯನ್ನು ಕೊಡ್ತಾಳೆ ಬೆಳ್ಳಿ. ಆಗ ಹೊನ್ನ ಪುಟ್ಟಿಗೆ ಹೊನ್ನನ್ನು ಕೊಟ್ಟು, ನಾಳೆ ಕೂಡ ನೀನು ತರಬೇಕು, ನಾಳೆ ಬರೋದನ್ನ ಮರಿಬೇಡ ಅಂತ ಹೇಳಿ ಕಳಿಸಿ ಅಲ್ಲಿ ದೃಶ್ಯ 4 ಎಂಡ್ ಆಗುತ್ತೆ. ನೆಕ್ಸ್ಟ್ ದೃಶ್ಯ 5ರಲ್ಲಿ ಈಗ ಹೊನ್ನನಿಗೆ ಹೂವೇನೋ ಸಿಕ್ತು, ಆದರೆ ಹೂ ಮರ ಎಲ್ಲಿದೆ ಅನ್ನುವಂಥ ರಹಸ್ಯವನ್ನು ಬಯಲು ಮಾಡಬೇಕು ಅನ್ನುವಂಥ ಆತಂಕ ಅವನ ಮನಸ್ಸಿನಲ್ಲಿ ಇರುತ್ತೆ. ಹೀಗಾಗಿ ಅವನು ಆ ಹೂವಿನ ಬಗ್ಗೆನೇ ಯೋಚನೆ ಮಾಡ್ತಾ ಒಂದಿನ ಮುಂಜಾವು ಎಲ್ಲೋ ಹೊರಟೋಗಿರ್ತಾನೆ. ಅವನನ್ನು ಹುಡ್ಕೊಂಡು ಹೊನ್ನನ ಗೆಳೆಯಾದಂತಹ ಕುದುರೆ ಹೋಗುತ್ತೆ. ಎಲ್ಲಿ ಹೋದ ನನ್ನ ಗೆಳೆಯ, ಇಷ್ಟೊತ್ತಾದರೂ ಬಂದಿಲ್ಲಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ಹುಡ್ಕೊಂಡು ತನ್ನ ಹೊನ್ನೆಗೋಡನ ಒಂದು ಕ್ಷಣನೂ ಬಿಟ್ಟಿರ್ತಿರ್ಲಿಲ್ಲ. ಎಲ್ಲಿ ಹೋದ ಅಂದ್ಕೊಂಡು ಪ್ರಕೃತಿಯನ್ನೇ ಮಾತಾಡಿಸ್ಕೊಂಡು ಹೋಗುತ್ತೆ. ಮೈ ತುಂಬ ಕಣ್ಣಿರೋ ಹುದ್ದೆಗೋಡ್ರೆ, ನೋಡಿದ್ರ ನಮ್ಮ ಹೊನ್ನೆಗೋಡನ್ನ ಅಂತ ಕೇಳತ್ತೆ. ಹೆಜ್ಜೆ ತನಕ ಗಡ್ಡ ಬಿಟ್ಟಿರೋ ಆಲೈನೋರೆ, ನೋಡಿದ್ರ ನಮ್ಮ ಯಜಮಾನ ಅಂತ ಆಲದ ಮರವನ್ನು ಕೇಳತ್ತೆ. ತಲೆ ಮೇಲೆ ಕಲ್ಲೊತ್ಕೊಂಡು ಕೂತಿರೋ ಕಲ್ಲೊಪ್ಪನೋರೆ, ನೋಡಿದ್ರ ನಮ್ಮ ಹೊನ್ನೆಗೌಡನ್ನ ಅಂತ ಕೇಳಿ ಪ್ರಕೃತಿಯನ್ನೇ ಮಾತಾಡಿಸ್ಕೊಂಡು ತನ್ನ ಹೊನ್ನೆಗೌಡನ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಒಂಟಿ ಮರಕ್ಕೆ ಹೊನ್ನ ಕೂತ್ಕೊಂಡಿರ್ತಾನೆ. ಅವನನ್ನು ನೋಡಿದಂತಹ ನಮ್ಮ ಕುದುರೆ, ಇಲ್ಲಿ ಕೂತಿದ್ದೀನಪ್ಪ, ಯಾಕಪ್ಪ ಇಲ್ಲಿ ಕೂತಿದ್ಯಾ, ಬೆಳಗ್ಗೆ ಬಂದಿಲ್ಲಿ ಏನು ಮಾಡ್ತಾ ಇದೀಯಾ ಅಂತ
ಹೇಳಿದಾಗ ಯಾಕೋ ಬೇಜಾರು ಅಂತ ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾನೆ. ನಾನಿರಬೇಕಾದ್ರೆ ನಿನಗೆಂಥ ಬೇಜಾರು ಹೇಳು, ನೀನು ಬೇಜಾರುಗಳಿಗೆ ನಾನೊಂದು ಹಾಡೇ ಇಲ್ಲ ಅಂದಾಗ ಏನಾದರೂ ಹೇಳ್ಕೊ ಅಂತಾನೆ. ಆಗ ಕುದುರೆ ಹುಲ್ಲು ತರುವ ಹುಲ್ಲು ತರುವ ಹುಲ್ಲು ತರುವ ಅಂತ ಹಾಡು ಶುರು ಮಾಡಿದಾಗ 24 ಗಂಟೆ ಹುಲ್ಲು ಹುಲ್ಲು ಅಂತಾನೆ ಬಡ್ಕೋತೀಯ ಅಂತ ಬೈತಾನೆ ಗೆಳೆಯ ಅವನ್ನ. ಆಗ ಹೋಗ್ಲಿ ಬಿಡು, ಡ್ಯಾನ್ಸ್ ಮಾಡ್ಲಾ ನಾನು ಹೇಗೆ ನಿನ್ನ ಬೇಸರವನ್ನು ಕಳೆಯೋಕ್ಕೆ? ಯಾವ ಡ್ಯಾನ್ಸ್ ಮಾಡಲಿ? ಭರತನಾಟ್ಯ ಮಾಡ್ಲಾ, ಕುಚಿಪುಡಿ ಮಾಡ್ಲಾ, ರ್ಯಾಕ್ ಆ್ಯಂಡ್ ರೋಲ್ ಮಾಡ್ಲಾ, ಕಥಕ್ ಮಾಡ್ಲಾ, ಮಣಿಪುರಿ ಮಾಡ್ಲಾ, ಯಕ್ಷಗಾನ ಮಾಡ್ಲಾ, ಟ್ವಿಸ್ಟ್ ಮಾಡ್ಲಾ ಅಂತ ಹೇಳುತ್ತೆ. ಯಾವುದಾದ್ರೂ ಮಾಡ್ಕೊ ಹೋಗು ಅಂದಾಗ ಕುದುರೆ ಕೊನೆಗೆ ಭರತನಾಟ್ಯ ನೃತ್ಯವನ್ನು ಮಾಡುತ್ತೆ. ಅದನ್ನು ನೋಡಿ ಪ್ರೇಕ್ಷಕರೆಲ್ಲ ನಕ್ಕರು ಕೂಡ ಹೊನ್ನೇಗೌಡ ನಗೋದಿಲ್ಲ. ಎಲ್ಲ ನಕ್ಕರು ಕೂಡ ನಿನ್ನ ನಗು ಬರ್ತಾ ಇರಲ್ಲ, ಯಾಕೆ ಇಷ್ಟು ಬೇಸರ ಆಗಿದೆಯಾ, ಹೇಳು ನಿನ್ನ ಬೇಸರಕ್ಕೆ ಕಾರಣವನ್ನ ಅಂತ ನಿಧಾನವಾಗಿ ಕೇಳಿದಾಗ ಹೊನ್ನ ಹೇಳ್ತಾನೆ, ಏನು ಹೇಳಿ ಗೆಳೆಯ, ನನ್ನ ತಂಗಿ ಹೂ ತೋರಿಸಿ ಹೂ ಬೇಕು ಅಂದ್ಲು. ಹೂವೇನೋ ತರಿಸ್ದೆ, ಡಂಗುರ ಸಾರಿಸಿ ಹೊಂದು ಕೊಡ್ತೀನಿ ಅಂತ ಹೇಳಿ ಹೂವೇನೋ ತರಿಸ್ದೆ. ಆದರೆ ಆ ಹೂ ಎಲ್ಲಿ ಬಿಡುತ್ತೆ, ಆ ಹೂ ಮರ ಎಲ್ಲಿದೆ ಅನ್ನೋ ರಹಸ್ಯವನ್ನೇ ಪುಟ್ಟಿ ನನಗೆ ಹೇಳಿಲ್ವಲ್ಲ, ನನಗೀಗ ಆ ಹೂ ಮರ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ಇಷ್ಟು ಚಿಂತೆ ಗೆಳೆಯ, ಬೆಳಗ್ಗೆ ಹೋಗ್ಬಿಟ್ಟು ಪುಟ್ಟಿ ಮನೆ ಹತ್ರ ಹೂ ಅರಳುವ ಸಮಯಕ್ಕೆ ಹೋಗಿ ಎಲ್ಲ ಕಡೆ ಹುಡ್ಕೋಣ ಬಿಡು, ಎಲ್ಲಾದರೂ ಆ ಹೂ ವಾಸನೆ ಹಿಡಿದು ಹೋದರೆ ಸಿಗುತ್ತೆ ಅಂದಾಗ ಹೊನ್ನ ಹೇಳ್ತಾನೆ, ನಾನು ಅದನ್ನೆಲ್ಲ ಮಾಡಿದ್ದಾಯಿತು, ಎಲ್ಲೂ ಕೂಡ ಆ ಹೂವಿನ ಪರಿಮಳ ಬರಲೇ ಇಲ್ಲ ಅಂತ ಬೇಸರದಿಂದ ಹೇಳ್ತಾನೆ. ಸರಿ ಬಿಡು, ಒಂದು ಕೆಲಸ ಮಾಡೋಣ, ಇವತ್ತು ರಾತ್ರಿನೇ ಹೋಗಿ ಅವ್ರ ಹಿತ್ತಲಲ್ಲಿ ಒಂದು ಹುಲ್ಲಿನ ಬಣವೆ ಇದೆ, ಅಲ್ಲೋಗಿ ಬಚ್ಚಿಟ್ಕೊಂಡ್ಬಿಡೋಣ, ಬೆಳಗ್ಗೆ ಅವ್ರು ಎಲ್ಲೋಗ್ತಾರೆ ಅಂತ ನಾವು ಕಂಡು ಹಿಡಿಬೋದು ಅಂತ ಹೇಳಿದಾಗ ಹೊನ್ನೇಗೌಡ ಅದು ಬುದ್ಧಿಗೆ ನೀನು ಬುದ್ಧಿ ಅಂದರೆ ಬುದ್ಧಿ, ಎಂಥ ಬುದ್ಧಿನಪ್ಪ ಒಂದಿರಬೇಕಂತೆ. ಅದು ಮೇಸ್ತ್ರಿಗೆ ಹೇಳ್ದಂತೆ, ಮನೆ ಕಟ್ಟೋದು ಕಟ್ಟಿ ಬೆಲ್ಲದ ಹಚ್ಚಲ್ಲಿ ಕಟ್ಬಿಡು ಅಂತ. ಹಾಗಾಯಿತು ನಿನ್ನ ಬುದ್ಧಿಗೆ ಎಷ್ಟು ಅಂತ ಬೈತಾನೆ. ಅಲ್ಲಿಗೆ ದೃಶ್ಯ 5 ಮುಗ್ದೋಗುತ್ತೆ. ದೃಶ್ಯ 6ರಲ್ಲಿ ನಸುಕು ಸಂಗೀತದ ಆಲಾಪ ಕೇಳ್ತಾ ಇರುತ್ತೆ. ಬೆಳಗ್ಗೆ ಪುಟ್ಟಕ್ಕ ಮತ್ತು ಬೆಳ್ಳಿಯಲ್ಲ ಪುಟ್ಟಕ್ಕ ಮತ್ತು ಹೂವಿ ಮನೆಯ ಹಿತ್ತಲಿಗೆ ಬರ್ತಾರೆ. ಯಥಾ ಪ್ರಕಾರ ಪುಟ್ಟಿ ಹೂವಿಯ ತಲೆ ಮೇಲೆ ಕೊಡಪಾನ ನೀರನ್ನ ಸುರಿತಾಳೆ. ಸಂಗೀತದ ಆಲಾಪ ಕೇಳಿ ಬರುತ್ತೆ. ಆಗ ಹೂವಿ ಹೂಮರವಾಗಿ ಪರಿಭ್ರಮಿಸತೊಡಗುತ್ತಾಳೆ. ಒಡಿದಿದೆ ಚಿಗುರು ಒಡಲಲ್ಲಿ ಕೊಡಪಾನ ನೀರು ಸುರಿಯೇ ಹೊರಚಾಚುತ್ತಾವೆ ಆಹಾರೆಂಬೆ ಮೈತುಂಬ ಹಸಿರು ಮುರಿಯೇ. ಆಹಾ ಈ ಹೂವು ಅಂತ ಸಂಗೀತದ ಆಲಾಪದೊಡನೆ ಹೂವಿಯ ಒಳಗಿನಿಂದ ಹಸಿರು ರೆಂಬೆ ಕೊಂಬೆಗಳೆಲ್ಲ ಹೊರ ಚಾಚುತ್ತೆ. ಎಲ್ಲ ಮೈತುಂಬ ಹಸಿರಾಗುತ್ತೆ. ಹರಿತಾವೆ ಜೀವರಸ ಒಳಗೆ ಎಲ್ಲೆಲ್ಲೂ ಅರೆಬಿರಿದ ಮೊಗ್ಗು ಗಮ್ಮನ್ನುತ್ತಾವೆ ಮನದುಸಿರು ಮೊಗ್ಗೊಡೆದು ಹೂವಿನ ಹಿಗ್ಗು. ಆಹಾ ಈ ಹೂವು ಅಂತ ಮೈತುಂಬ ಹಸಿರಾಗ್ಬಿಟ್ಟು ಎಲ್ಲ ಕಡೆ ಮೊಗ್ಗೊಡೆಯೋದಕ್ಕೆ ಶುರು ಮಾಡುತ್ತೆ. ಮೊಗ್ಗುಡ್ದು ಹೂವಾಗಿ ಅರಳಿ ಅದರ ಪರಿಮಳ ತಾನಾಗಿ ಹೊರಸೂಸೋದಕ್ಕೆ ಶುರು ಮಾಡುತ್ತೆ. ಆಗ ಹೂವಿ ಪುಟ್ಟಕ್ಕನಿಗೆ ಹೇಳ್ತಾಳೆ, ಮುರಿಬೇಡ ಕವಲೊಡೆದ ರೆಂಬೆ, ಹರಿಬೇಡ ಹಸಿರಿನೆಲೆಯ, ಹೂ ಎಷ್ಟು ಬೇಕೋ ನೀ ಬಿಡಿಸು, ಬಗಿಬೇಡ ಮೂಲ ನೆಲೆಯ. ಆಹಾ ಈ ಹೂವು ಅಂತ ಹೂವಿ ಹಾಡಿನ ಮೂಲಕ ಪುಟ್ಟಿಗೆ ಹೇಳ್ತಾಳೆ, ನೀನು ರೊಂಬೆ ಮುರಿಬೇಡ, ಹಸಿರು ಎಲೆ ಹರಿಬೇಡ, ಹೂ ಎಷ್ಟು ಬೇಕಾದರೂ ನೀನು ಬಿಡಿಸ್ಕೋ ಅಂತ ಹೇಳಿ ಅವಳು ತನ್ನ ಮರವಾಗಿ ಪರಿಭ್ರಮಿಸಿ ಪುಟ್ಟಿಗೆ ಹೂವನ್ನು ಸುರಿಸ್ತಾಳೆ. ಈ ಒಂದು ದೃಶ್ಯವನ್ನು ಹೊನ್ನ ಮರೆಯಿಂದ ನೋಡ್ಕೊಂಡ್ಬಿಡ್ತಾನೆ. ಹೂವಿನೇ ಹೂಮರ ಆಗೋದು ಅಂದ ಸತ್ಯಾಂಶ ಈ 6ನೇ ದೃಶ್ಯದಲ್ಲಿ ಹೊನ್ನನಿಗೆ ಗೊತ್ತಾಗೋಗ್ಬಿಡತ್ತೆ. ಮುಂದೆ ಏನಾಗುತ್ತೆ ನೋಡೋಣ. ರಹಸ್ಯ ಗೊತ್ತಾದಂತಹ ಹೊನ್ನ ಹೂವಿ ಹತ್ರ ಬರ್ತಾನ, ಏನು ಕೇಳ್ತಾನೆ ಪುಟ್ಟಿ ಹತ್ರ ಅನ್ನೋ ಮುಂದಿನ ಒಂದು ಕಥೆಯನ್ನು ನಾವು ಮುಂದಿನ ದೃಶ್ಯದಲ್ಲಿ ನೋಡೋಣ. ಶುಭವಾಗಲಿ. ಜೊತೆಗೆ ಮಕ್ಕಳೇ, ಇವತ್ತು ನಾನು ನಿಮಗೆ ಕೆಲವು ಗಾದೆ ಮಾತುಗಳನ್ನು ಕಳಿಸ್ಕೊಡ್ತೀನಿ. ಆ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ 2 ಆರಿಸ್ಕೊಂಡು ನನಗೆ ಮುಂದಿನ ವಾರದೊಳಗೆ ಬರೆದು ಅದನ್ನು ನನ್ನ ಪರ್ಸ್ನಲ್ ನಂಬರಿಗೆ ನೀವು ಸಬ್ಮಿಟ್ ಮಾಡಬೇಕು. ಶುಭವಾಗಲಿ.